100% काम करताना 10-20% कुणीतरी माणसांनी बिघडवलं, त्याच्यासाठी 80% योजनेला नाव ठेवत राहिले. ಇಂದ ಸಿದ್ದರಾಮನ ಗುಡಿ ಹ್ಯಾಂಗೈತೆ ನೋಡ್ರಿ, ಹೊರಗೆ ಬಿದ್ದೇನಿಲ್ಲ. ಅಲ್ಲಿ ನೋಡ್ರಿ ಲೈಟಿಂಗ್ ಅದು ಇದು. ಇಂದು ಪಾರ್ಕ್ ಸ್ಟೇಡಿಯಂ ನೋಡ್ರಿ, ರೈಲ್ವೆ ಸ್ಟೇಷನ್ಗಳು ನೋಡ್ರಿ, ರಸ್ತೆಗಳು ನೋಡ್ರಿ, ಹೋಮ್ ಮೈದಾನ ನೋಡ್ರಿ. ಇಷ್ಟು ಎಲ್ಲ ಊರ್ದು ಮಾಡಾಳ. ಯಾನ್ ಚಲೋ ಇವ್ರ ಏನಾಗ್ಯದ, ಇದು ಭಾರತೀಯ ಜನತಾ ಪಾರ್ಟಿ ಕಾಲದಾಗ, ಮೋದಿ ಅವ್ರ ಕಾಲದಾಗ, ಫಡ್ನವೀಸ್ ಕಾಲದಾಗ. ಇವ್ರು ಮಂದಿ ಕಿಶದ ತೊಳೋದೇ ಗೊತ್ತದ, ಕೊಡೋದೇ ಅಂತ ಗೊತ್ತಿಲ್ಲ. ತಾಯಿದಾಗ ಅಕ್ಕ ತಂಗಿಗೆ ಆಶೀರ್ವಾದ ಕೊಟ್ಟದು ಎಂದು ವಾಯ ಹೋಗಲ್ಲ. ಇದು ನಮ್ಮ ಮುಖ್ಯಮಂತ್ರಿಗಳ ಕಲ್ಪನಾ ಅದ. ಇದು ಲಾಡ್ಕಿ ಬಹಿಣು ಕೊಟ್ಟರು, ಬಟ್ ಲಾಡ್ಕಿ ಸರ್ಕಾರೇ ತಂದರು. ನೀವು ನೋಡ್ರಿ, ಹೋದ ಸಲಪೇಕ್ಷ ಹೆಚ್ಚಿಗೆ ಮತದ ಸೀಟ್ ನಮ್ಗೆ ಯಾವ ಗೊತ್ತು, ಲಾಡ್ಕಿ ಬಹಿಣುಗಳು ಯಾವ ನಮ್ಮ ಬೆನ್ನಿಗೆ ನಿಂತಗಾಳೆ. ಅದರಿಂದ ನಿಮ್ಮ ಆಶೀರ್ವಾದ ವಾಯ ಹೋಗಲ್ಲ. ಕೆಲಸ ಮಾಡೋ ಬಂದದ. ಈಗ ನೋಡಿ, ಯುವರಾಜನ ನಮ್ಮ ರಾಂಪುರ ತಾಯಿ ಅವ್ರ, ನಮ್ಮದು ಕಡಗಂಚಿ ಅವ್ರ, ನಮ್ಮದು ಅಜಯ್ ಪೊನ್ನಮ್ಮ ಅವ್ರ, ಇವಾಗೆಲ್ಲರೂ ಇಂದ ದೇವೇಂದ್ರ ನಾಥನ್ ಸನಿ ಅವರು, ವಿಜಯ ಮಾಲಕನ್ ಸನಿ ಅವರು, ನಾ ಸ್ವತಃ ಇದ್ದ ಬಡ್ದಾಳೆ ಬರ್ಕೊಳ್ಳೋ ಕೆಲಸ ಮಾಡೋ ಬಂದವ. ಈಗ ಭಾಳ ಮಂದಿ ಹೇಳುವುದ್ರು ಕಿವ ಮುಂದಿನವ್ರಿಗೆ ನಮ್ಮ ಲಿಂಗಾಯತ ಸಮಾಜದವ್ರು ಅವ್ರವ್ರ ನಮ್ಗೊಂದು ಕೊಡುವಲ್ದಾಗ. ಲಿಂಗಾಯತ ಸಮಾಜ ಇರಲಿ, ಸಾಳಿ ಸಮಾಜ ಇರಲಿ, ಎಲ್ಲ ಈ ಶಹರದ ಏನೇನು ಪ್ರಮುಖ ಸಮಾಜಗಳು ವಿಚಾರವಂತಕ್ಕೆ ಬಂದದ. ಈ ಊರ ಸಲಕ್ಕೆ ಯಾರು ಚಲೋ ಮಾಡ್ಯಾರ ಆ ವಿಚಾರ ಮಾಡೋ ಬಂದದ. ಮತದಾನ ಮಾಡೋದ್ರ ತಪ್ಪದ್ರಿ. ನಮ್ಮ ಜಾತಿ ಅದು, ಅರೇ ಬಾಬಾ ಜಾತಿ ಅದು ಇದು ಠೀಕ ನಡ್ತಾನೆ ಮಾಡ್ಬೇಕು. ಬಟ್ ಮತದಾನ ಮಾಡಾಳ ಮುಂದಿನ ಪಿಡಿ ಸಲಕ, ಮಕ್ಕಳ ಭವಿಷ್ಯ ಸಲಕ, ಈ ಊರ ಸಲಕ್ ಚಲೋ ಮಾಡೋ ಸಲಕ. ಈ ದಿನ ಊರ್ ನೀರು ಬೇಕಾಗಿತ್ತು, ಬಟನ್ ಮೇಲೆ ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದೆ. ಇದು ವಿಮಾನ ನಡೆದದ, ಈಗ 4 ಹೊಂಟಾವ, 8 ಬರ್ಬೇಕಾದಾಗ ನೀವು ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದೆ. MIDC 50 ಕೋಟಿ ಕೊಟ್ಟರು, ಇನ್ನೇನು ನವೀನ ಉದ್ಯೋಗ ದಂಧೆ ಬರ್ಬೇಕಾಗ್ತಾವ, ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದೆ. IT ಪಾರ್ಕ್ ಮಂಜೂರಾಯ್ತು. ಆ IT ಪಾರ್ಕ್ ಶುರುವಾಗಿ ನಮ್ಮ ಮಕ್ಕಳು ಮುಂಬೈ ಪುಣೆ ಹೋಗೋಪೇಕ್ಷ ಇಲ್ಲಿ ಸೋಲಾಪುರಕ್ಕೆ ಹೋಗಿ 10 ಹೊಂಡು ಕೆಲ್ಸಿಗೆ ಹೋಗಿ ಸಂಜಿಗೆ ಉಳ್ಳೋಕೆ ಮನೆಗೆ ಬಂದು ಸಂಜಿಗೆ ನಮ್ಮ ಮಕ್ಕಳು ಮಕ್ಕೋಬೇಕು. ಹಿಂಗೆ ಅನ್ಸುರ್ಗತ್ತಿತ್ತು ಅಂದ್ರೆ ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದ. ನಿಮ್ಗೆಲ್ಲರಿಗೂ ಇಷ್ಟೇ ಹೇಳ್ತ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಕೊಡ್ರಿ. ನೀವು ಹೂ ಅಂದ್ರಿ ತಾನೇ ನಿಮ್ಮ ಮಾಲಕ್ ಕೇಳ್ತಾರೆ. ಯಾರ ಮನ್ಯಾಗ ಅದು ಹೇಳ್ರಿ, ಯಾರ ಮನ್ಯಾಗ ಹೇಳ್ರಿ, ಹಿಂದಕಿನ ದಿನಗಳು ಹೇಳಿ ಅವ್ರು ಹೇಳ ನೀವು ಕೇಳೋದು. ಯಾಕಂದ್ರೆ ರೊಕ್ಕ ನಿಮ್ಮ ಖಾತೆ ಮೇಲೆ ಬೀಳುತ್ತವೆ. ಹೋಗಳೆ ಬೈಯೋ 100 ರೂಪಾಯಿ ಕೂಡ ನಿಮಗೆ ಬೆಳೆ ಬಂದಿಲ್ಲ. ಅದರಿಂದ ಈಗ ನಿಮ್ಮದೇ ಕೇಳೋದು ಯಾರು ಬಂದದ, ನೀವು ನಿಮ್ಮ ಮಾಲಕರಿಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ರಿ, ಬಾಬಾ ಈ ಊರ್ ಸಲಕ್ ಮೋದಿ ಅವ್ರಿಗೆ ಚಲೋ ಮಾಡ್ಯಾರ, ಈ ಊರ್ ಸಲಕ್ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಚಲೋ ಮಾಡ್ಯಾರ, ಈ ಊರ್ ಸಲಕ್ ದೇವೇಂದ್ರ ಕೋಟೆ ಅವ್ರು ಮಾಡ್ಯಾರ, ವಿಜಯ್ ದೇಶಮುಖ್ ಅವರು, ಅಚ್ಚಿಗಣ್ಣಂ ಸಭಾ ದೇಶಮುಖ್ ಅವ್ರು ಮಾಡ್ಯಾರ. 68 लिंग सलक देवेंद्र कोटे साहेब आमदार आदरू. दादा 68 लिंगाला किती घेतलो आपण? 68 लिंग सुधारणा सलक ಸಿದ್ದರಾಮ್ ಸ್ಥಾಪನೆ ಮಾಡಿದ್ರು. ಆ 68 ಲಿಂಗ ಚಲೋ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ಸುಶೋಭೀಕರಣ ಮಾಡಬೇಕು ಅಂತ 5 ಕೋಟಿ ರೂಪಾಯಿ ನಮ್ಮ ಕೋಟೆ ಸಾಹೇಬ್ರು ತಂದ್ರು. ಇವರು ನೇತಾ ಕೆಲಸ ಮಾಡೋರು, ಅವ್ರು ನೋಡಿ ಇದ್ದವರನ್ನೇ ದೊಡ್ಡ ಕೆಲಸ ಮಾಡೋರು. ನೀವು तप्प ಬೇಡ್ರಿ, चलो बंदीग इराद कलिरी. दादा हे सगळं होत असताना आमच्या अक्कलकोटचे नातं असलेले खूप लोक आहेत, त्यामुळे तुम्ही तर आमदार आहेत आहे, तुमची जबाबदारी. पण मी 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 ನಾ ಅವರೆಲ್ಲ ಕೆಲಸ ಮಾಡೇ ಮಾಡ್ತಾರೆ. ಬಟ್ ನಮ್ಮ ಊರ್ದು ಅಕ್ಕಲ್ಕೋಟ ಬಂದು ಹೆಚ್ಚಿಗೆ ನೋಡ್ರಿ, ಇಲ್ಲೇ ನಮ್ಮ ಸತೀಶ್ ಕಾಣಿಸ್ಕೊಳ್ತಾನ, ನಮ್ದು ಪಾಟೀಲ್ ಮಾಮ ಇಲ್ಲೇ ಕಾಣಿಸ್ಕೊಳ್ತಾರ. ನೀವು ಇಲ್ಲೇ ಅದ್ರಿ. ನಮ್ಮ ಹನ್ಸಾಟಿ ಸರ್ ಇಲ್ಲಿ ಅವ್ರ, ನಮ್ಮ ಯುವರಾಜ್ ಬಾಳಶೇಖರ್ ಅವ್ರನ್ನ ಕಾಣಿಸ್ಕೊಳ್ತಿದ್ದಲ್ಲ. ಬಾಳಶೇಖರ್ ಸರ್ ಆಯ್ತು, ಬಾಳಶೇಖರ್ ಉರ್ಜಿ ಹಚ್ಚಿ ಕಡೆಗ ನಮ್ಮ ಯುವರಾಜ್ ಹಿಂದನ. ಅಂದ್ರೆ ಹಿಂಗೆ ನುಸ್ತಾ ನೋಡಿದ್ರೆ ಹಿಂಗೆ ಅಕ್ಕಲ್ಕೋಟದವ್ರು ಕಾಣಿಸ್ಕೊಳ್ತಾರೆ. ಈಗ ಅಕ್ಕಲ್ಕೋಟ ಹೋಗೋ ಹಾದಿ ಹೆಂಗಿತ್ತು ನೋಡ್ರಿ. ಪೈಲ ಇಲ್ಲಿದ್ದು ಹೋಗ್ಬೇಕಾದ್ರೆ 15 ಮಿನಿಟ್ನ ಅಕ್ಕಲ್ಕೋಟದ ಇಲ್ಲಿ ಬಂದಿದ್ದೀವಿ. ಇದು ಎಂದಾಯ್ತು? ಇದು ಈಗ मोदीवरದು फडणवीस काळादागायतो. निमಗೆಲ್ಲರಿಗೂ ಇಷ್ಟೇ विनंती ಮಾಡ್ತೇವೆ. दादा मगाशी बोलल्याप्रमाणे तुम्ही आमदार आहेत, तुम्ही पालक आहेत, आमच्या अक्कलकोटची जनता आहेत, माझे नातेवाईक पण खूप आहेत तिथं. तुम्ही सदा जातीला लक्ष घालणार आहे युवराज. पण तुम्ही म्हणजे तुम्ही तर काम करणारच आहे, पण जाता येता मी पण रोज इथून जातो. माझंही लक्ष अक्कलकोट वासी असतील, माझे पाहुणे रावळे असतील, माझे कोण जवळचे असतील, म्हणून सगळ्यात जास्त लक्ष माझं प्रभाग 11 वर्ष राहणार आहे. आणि हे करत असताना युवराज, पोन्नम साहेब, रामपुरे ताई, कडगांची ताई, तुमच्यासाठी आमच्या हंचाटे सरांनी एक पाऊल मागे घेतलं. आमच्या सतीशवर पण कमी जास्त थोडं गडबड झाली. मी शेवटपर्यंत प्रयत्न केलो होतो. माझं लहानपणापासून क्रिकेट खेळला माझ्यासोबत हे सगळे आमचे युवराज तरी सगळे आमचे बाळासाहेब शिकवत होते आम्हाला. त्या लोकांवर तुम्ही विशेष लक्ष ठेवा. आमचे लोक हे इमानदार आहेत, भाजपशी
प्रेम करणार आहेत, मोदींवर प्रेम करणार आहेत, देवेंद्रजीवर प्रेम करणार आहेत. निश्चितच तुम्ही काम हे जे सोलापूरसाठी केलं आहे मागं, हा ट्रॅक रेकॉर्ड बघून येणाऱ्या काळात सुद्धा तुमच्या पाठीशी राहतील अशी ग्वाही मी या सगळ्या जनतेच्या वतीने मी देतो. पुन्हा एकदा आपण सगळेजण या सोलापूरच्या उज्ज्वल भविष्यासाठी उद्याच्या 15 तारखेला आपण सगळ्यांनी कमळ चिन्हावर बटन दाबून या चारही उमेदवाराला भरघोस मताने निवडून द्या. या सोलापूरच्या विकासाच्या जबाबदारी ह्या सगळ्यांसोबत तुमचा सगळ्यांचा भाऊ म्हणून मी सुद्धा निश्चित असेल अशी ग्वाही देऊन तुम्हाला सगळ्यांना विनंती करून मी माझे 2 शब्द थांबवतो. धन्यवाद. जय हिंद. जय भारत.